ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತಿನ ಮ್ಯಾಚ್ ಪ್ರಿವ್ಯೂ ಜೊತೆಗೆ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್. ನಿನ್ನೆ ಮ್ಯಾಚ್ ಏನಾಯ್ತು ಎಲ್ಲ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲೇ ಮಾತಾಡೋಣ ಮಗ. ನಿನ್ನೆ ಮ್ಯಾಚ್ ಏನಿತ್ತು ಗೌರವನಜ್ಜಿ, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬಚಾವ್ ಆಗೋಗ್ಬಿಟ್ರು ಅಂತ ಹೇಳಬೇಕು. ನಿನ್ನೆ ಸೋತಾಗ್ಬಿಟ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. 29ಕ್ಕೆ 5 ವಿಕೆಟ್ ಗುರು. ಪೋಬ್ಳಲ್ಲೇ 4 ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ದಾರೆ. 26 ರನ್ಗೆ 4 ವಿಕೆಟ್ ಪೋಬ್ಳಲ್ಲಿ. ಡಬ್ಬ ವರ್ಸ್ಟ್ ಕಳಪೆ ಚಿತ್ರಾನ ಇದ್ದೋಗ್ಬಿಟ್ಟಿದ್ರು ಡೆಲ್ಲಿ ಕ್ಯಾಪಿಟಲ್ಸ್. ಆರಾಮಾಗಿ ಸಲೀಸಾಗಿ SRH ಅವ್ರು ನಿನ್ನೆ ಮ್ಯಾಚ್ ನನ್ನ ಪ್ರಕಾರ ಗೆದ್ದಿರೋ ಥರ ಕಾಣಿಸ್ತಾ ಐತೆ. ಏನೊಂದು ಡೀಸೆಂಟ್ ಟೋಟಲ್ ಬಂದಿತ್ತು. ಡೀಸೆಂಟು ಅಲ್ಲ ಅದು, ಆ ಒಂದು ವೆನ್ಯೂ ನೋಡ್ತು ಅಂದರೆ ಪಕ್ಕ ಚೇಸ್ ಮಾಡ್ಬಿಟ್ಟು ಆರಾಮಾಗಿ ಬಿಸಾಕಿರೋರು. ನಿನ್ನೆ ಮಳೆ ಬಂದ ಕಾರಣದಿಂದ ಹೆವಿ ಮಳೆಗರು ಒಂಥರ ಸಮುದ್ರ ನಿಂತ್ಕೊಂಡಿದೆ ಸ್ಟೇಡಿಯಮಲ್ಲಿ. ಆ ಕಾರಣದಿಂದ ಉಡಾಯಿಸ್ಕೊಂಡು ಹೋಯ್ತು. 1 ಪಾಯಿಂಟ್ ಈಚ್ ಶೇರ್ ಆಯಿತು. SRHಗೆ 1 ಪಾಯಿಂಟ್ ಬರಬೇಕಾಗಿತ್ತು, ಬರಲಿಲ್ಲ. ನಿನ್ನೆ ಪಾಪ ಮಳೆ ಬಂದ್ಬಿಟ್ಟು SRH ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಮಳೆ ಬಂದ ಕಾರಣದಿಂದ ಅಫಿಷಿಯಲಿ ಇವಾಗ ಎಲಿಮಿನೇಟೆಡ್ ಆಗಿದ್ದಾರೆ. ಅವ್ರು ಮ್ಯಾಕ್ಸಿಮಮ್ ಅಂತಂದರೆ ನಾವು ಮಿಕ್ಕಿರುವಂಥ ಮ್ಯಾಚ್ಗಳನ್ನ ಎಲ್ಲಾನು ಗೆಲ್ತು ಅಂದರೆ 3 ಗೆಲ್ತು ಅಂದರೆ 6 ಮ್ಯಾಚ್ನಾಗ ಎಲ್ಲ ಥರ ಆಗುತ್ತೆ. 6 ಮ್ಯಾಚ್ನಾಗ ಗೆದ್ಬಿಟ್ಟು ಇವ್ರು ಕ್ವಾಲಿಫೈ ಅಂತೂ ಖಂಡಿತ ಆಗೋಕ್ಕಾಗಲ್ಲ. ಯಾಕೆ ಅಂತಂದರೆ 7 ಮ್ಯಾಚ್ನಾಗ ಗೆದ್ದಿರುವಂಥ ಟೀಮು ಆಲ್ರೆಡಿ 10 ಮ್ಯಾಚು 11 ಮ್ಯಾಚ್ ಆಗ್ಬಿಟ್ಟು 7 ಮ್ಯಾಚು 8 ಮ್ಯಾಚ್ ಎಲ್ಲ ಗೆದ್ಬಿಟ್ಟಿದ್ದಾರೆ. ಸೊ ಸೀಲ್ ಡೌನ್ ಆಗೋಗ್ಬಿಟ್ಟಿದೆ. ಸನ್ರೈಸ್ ಹೈದರಾಬಾದ್ ಅಫಿಷಿಯಲಿ ಔಟು, ರಾಜಸ್ಥಾನ್ ರಾಯಲ್ಸ್ ಅಫಿಷಿಯಲಿ ಔಟು, ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಅಫಿಷಿಯಲಿ ಔಟು. ಇವತ್ತಿನ ಮ್ಯಾಚು ಮುಂಬೈ ಇಂಡಿಯನ್ಸ್ ಒಂದು ಗ್ಯಾಪ್ ಆದಮೇಲೆ ಬರ್ತಾ ಇದ್ದಾರೆ, ಲಾಂಗ್ ಗ್ಯಾಪ್ನ ತಗೊಂಡು ಬರ್ತಾ ಇದ್ದಾರೆ. ಇವತ್ತು ಇವರ ಮ್ಯಾಚು ಇದೆ ಅಗೇನ್ಸ್ಟ್ ಗುಜರಾತ್ ಟೈಟನ್ಸ್. ಗುಜರಾತ್ ಟೈಟನ್ಸ್ ಕೂಡ ಇಬ್ಬರು ಕೂಡ ಮೇಲೆ ಕೆಳಗಡೆ ಇರುವಂಥ ಟೀಮು. RCBಗೆ ಯಾರು ಗೆಲ್ಲಬೇಕು ಅಂತಂದರೆ ಇಬ್ರು ಗೆದ್ರೂ ಕೂಡ ಏನು ಅಲ್ಲಿ ಯೂಸ್ ಇಲ್ಲ. RCBಗೆ ಇಬ್ರು ಗೆದ್ರೂ ಕೂಡ ಟಾಪ್ ಆಫ್ ದ ಟೇಬಲ್ಗೆ ಇವತ್ತು ಹೋಗ್ತಾರೆ. ಯಾಕಂದರೆ RCB ರನ್ ರೇಟು, ಗುಜರಾತ್ ರನ್ ರೇಟು, ಮುಂಬೈ ರನ್ ರೇಟ್ ಎಲ್ಲ ನೋಡ್ತು ಅಂದರೆ RCB ನೆಟ್ ರನ್ ರೇಟ್ ಏನಿದೆ ಅದು ಕಮ್ಮಿ ಇದೆ. ಆಬ್ವಿಯಸ್ಲಿ ಇವತ್ತು ಗೆಲ್ತು ಅಂದರೆ ಮುಂಬೈ ಗೆಲ್ತು ಅಂದರೂ 16 ಪಾಯಿಂಟ್ ಆಗುತ್ತೆ, ಮೇಲಕ್ಕೆ ಹೋಗ್ತಾರೆ ಅಂದರೆ ನಂಬರ್ 1ಗೆ ಹೋಗ್ತಾರೆ. ಗುಜರಾತ್ ಗೆಲ್ತು ಅಂದ್ರೂ ನಂಬರ್ 1 ಖಂಡಿತ ಹೋಗ್ತಾರೆ. ಯಾಕಂದರೆ ಅವ್ರದ್ದು ಕೂಡ ನೆಟ್ ರನ್ ರೇಟು ಪಾಸಿಟಿವಲ್ಲಿ ಇದೆ ನಮಗಿಂತ. ನಮ್ಮ 0.4 ಇದೆ, ಅವ್ರದ್ದು 0.8 ಇದೆ. ಸೊ ಎರಡರಲ್ಲಿ ಯಾರಿಗೆ ಇದ್ರೂ ಕೂಡ ಮೇಲ್ಗಡೆ ಹೋಗ್ತಾರೆ. RCBಗೆ ಇವರೇ ಗೆಲ್ಲಬೇಕು ಅನ್ನೋ ಥರ ಸೀನ್ ಇವತ್ತಿನ ಮ್ಯಾಚಲ್ಲಂತೂ ಖಂಡಿತ ಇಲ್ಲ ಮಗ. ಸೊ ಪಾಯಿಂಟ್ ಟೇಬಲ್ ನೋಡ್ತು ಅಂದರೆ ಮಗ ಎಷ್ಟೆಷ್ಟು ವಿನ್ನು ಬೇಕಾಗಿದೆ ಪ್ರತಿಯೊಂದು ಫ್ರಾಂಚೈಸ್ಗೆ ಅಂತಂದರೆ RCBಗೆ ಬೇಕಾಗಿದೆ 1 ವಿಕ್ಟ್ರಿ ಅಫಿಷಿಯಲಿ ಕ್ಯೂ ಅಂತ ಬರೋದಕ್ಕೆ, ಅಫಿಷಿಯಲಿ ಕ್ವಾಲಿಫೈ ಆಗೋದಕ್ಕೆ. ಪಂಜಾಬ್ ಕಿಂಗ್ಸ್ಗೆ ಬೇಕಿದೆ 2 ವಿಕ್ಟ್ರಿ ಅಫಿಷಿಯಲಿ ಕ್ವಾಲಿಫೈಡ್ ಅಂತ ಬರೋದಕ್ಕೆ. ಮುಂಬೈ ಇಂಡಿಯನ್ಸ್ಗೆ ಬೇಕಿದೆ 2 ವಿಕ್ಟ್ರಿ ಕ್ವಾಲಿಫೈಡ್ ಅಂತ ಬರೋದಕ್ಕೆ. ಮುಂಬೈ ಇಂಡಿಯನ್ಸ್ ಇವತ್ತಿನ ಮ್ಯಾಚ್ನಲ್ಲಿ ಗೆದ್ದುಬಿಡ್ತು ಅಂದರೆ 7 ಮ್ಯಾಚ್ ಗೆದ್ದಂಗೆ ಆಗೋಗ್ಬಿಡ್ತೇ ಗುರು. ಸ್ಟ್ರೀಕಾಗಿ 7 ಮ್ಯಾಚ್ನಾಗ ಗೆದ್ದಂಗೆ ಇದ್ಬಿಡ್ತದೆ. ಅವನಜ್ಜಿ ಮುಂಬೈ ಇಂಡಿಯನ್ಸ್ಗೆ ಒಂದು ಸೋಲಿಸಲೇಬೇಕು ಗುರು. ಇಲ್ಲ ಏನು ಸ್ಟ್ರೀಕ್ ಹೊಡ್ಕೊಂಡು ಹಿಂಗೆ ಬರ್ತಾ ಇದ್ರು ಅಂದರೆ ಹೈ ಆನ್ ಕಾನ್ಫಿಡೆನ್ಸ್ ಮುಂಬೈ ಇಂಡಿಯನ್ಸ್ಗೆ. ಇವತ್ತು ಅದೇನಾಗುತ್ತೋ ಗೊತ್ತಿಲ್ಲ. ಗುಜರಾತ್ ಅವರು ಹೊಡಿಲೇಬೇಕು. ಅದು ಬೇರೆ ನೆಟ್ ರನ್ ರೇಟ್ ನೋಡಿ ಯಾವ ರೇಂಜಿಗೆ ಇಟ್ಕೊಂಡಿದ್ದಾರೆ ಅಂತ, ಸಿಕ್ಕಾಪಟ್ಟೆ ಬೆಟ್ರಾಗಿ ಇಟ್ಕೊಂಡಿದ್ದಾರೆ. ಒಂಥರ ಟೀಮ್ ಟು ಬೀಟ್ ಅಂದರೆ ಮುಂಬೈ ಇಂಡಿಯನ್ಸು ಜೊತೆಗೆ RCB ಅನ್ನೋ ಥರನೇ ಸೀನ್ ಇರೋದು ಇವಾಗ IPL ಅಲ್ಲಿ. ಗುಜರಾತ್ ಅವ್ರನ್ನ ಕಳಪೆ ಥರ ಏನಿಲ್ಲ, ಅವರು ಕೂಡ ಚೆನ್ನಾಗಿ ಆಡಿದ್ರು. ಬಟ್ ಲಾಸ್ಟ್ 5 ಮ್ಯಾಚ್ನ ತೊಗೊಂಡು ನೋಡ್ತು ಅಂದರೆ 3 ಮ್ಯಾಚ್ನಾಗ ಗೆದ್ದರೆ 2 ಮ್ಯಾಚ್ನ ಗುಜರಾತ್ ಅವರು ಸೋತಿದ್ದಾರೆ. ಮುಂಬೈ ಈ ಮ್ಯಾಚ್ನಾಗ ಗೆಲ್ಕೊಂಡು 7 ಕನ್ಸಿಕ್ಯೂಟಿವ್ ವಿನ್ಸ್ ಆಗೋಗ್ಬಿಡುತ್ತೆ. ಸೊ ಗುಜರಾತ್ಗೂ 2 ವಿಕ್ಟ್ರಿ ಬೇಕು ಅಫಿಷಿಯಲಿ ಕ್ವಾಲಿಫೈ ಆಗಬೇಕು. ಡೆಲ್ಲಿ ಕ್ಯಾಪಿಟಲ್ಸ್ಗೆ 3 ವಿಕ್ಟ್ರಿ ಬೇಕು ಅಫಿಷಿಯಲಿ ಕ್ವಾಲಿಫೈ ಆಗೋಕ್ಕೆ. ಆ್ಯಂಡ್ KKRಗೂ ಕೂಡ 3 ವಿಕ್ಟ್ರಿ ಬೇಕು ಕ್ವಾಲಿಫೈ ಆಗೋದಕ್ಕೆ. ಆ್ಯಂಡ್ ಲಕ್ನೋ ಸೂಪರ್ ಜೈಂಟ್ಸ್ಗೂ ಕೂಡ 3 ವಿಕ್ಟ್ರಿ ಬೇಕೇ ಬೇಕು. ಜೊತೆಗೆ ನೆಟ್ ರನ್ ರೇಟ್ನು ಕೂಡ ಸ್ವಲ್ಪ ಪಾಸಿಟಿವ್ ಮಾಡ್ಕೊಬೇಕು. ಅಂದರೆ 3 ವಿಕ್ಟ್ರಿ ಬಂತು ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ ಕ್ವಾಲಿಫೈ ಆಗ್ತಾರೆ ವಿತ್ 8 ವಿಕ್ಟ್ರೀಸು ಆಗುವಂಥ ಸಾಧ್ಯತೆ ಇರುತ್ತೆ. 8 ವಿಕ್ಟ್ರೀಸ್ ಹೇಳೋಕ್ಕಾಗಲ್ಲ ಅವರು, ಏನು ಬೇಕಾದ್ರೂ ಆಗ್ಬೋದು. ನೆಟ್ ರನ್ ರೇಟ್ನ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ 1 ಪಾಯಿಂಟ್ ಸಂವಾಟಿಗೆಲ್ಲ ಹೋಗ್ಬಿಡ್ತು ಅಂತಂದರೆ 8 ವಿಕ್ಟ್ರಿ ಅಂತಂದರೆ ಸ್ವಲ್ಪ ಒಂದು ರೇಂಜಿಗೆ ಕ್ವಾಲಿಫೈ ಆದ್ರು ಅಂತಾನೆ ಲೆಕ್ಕ. ಸೊ ಏನು ಗುರು ಎಲ್ಲರೂ ಕ್ವಾಲಿಫೈ ಆಗ್ಬೋದು ಅಂತ ಹೇಳ್ತೀವಿ, ಎಲ್ಲರೂ ಗೆದ್ಬಿಟ್ರೆ ಹೆಂಗೆ ಅಂತ. ಎಲ್ಲರೂ ಗೆಲ್ಲಕ್ಕಾಗೋದಿಲ್ಲ, ಅವ್ರವ್ರ ಮೇಲೆ ತಾನೇ ಇರೋದು. ಒಬ್ಬರು ಸೋಲ್ಲೇಬೇಕು, ಒಬ್ಬರು ಗೆಲ್ಲೇಬೇಕು. ಸೊ ಸೀನ್ನ ನೋಡ್ತು ಅಂತಂದರೆ ಟೈಟ್ ಆಗಿರುವಂಥದ್ದು ಎಲ್ಲಿ ಅಂತಂದರೆ ಟಾಪ್ 4 ಹೆವಿ ಟೈಟ್ ಆಗಿದೆ ಗುರು. 11 ಮ್ಯಾಚು ಗುಜರಾತ್ ಅವ್ರು ಏನಾದ್ರು ಇವತ್ತು ಗೆಲ್ತು ಅಂದರೆ ಅವ್ರು ಕ್ಲೋಸ್ ಟು RCBನೇ ಬಂದ್ಬಿಡ್ತಾರೆ. RCBಗಿನ್ನ ಬೆಟರ್ ಇನ್ಫ್ಯಾಕ್ಟು ಗುಜರಾತ್ ಅವರು ಇವತ್ತು ಗೆದ್ರು ಅಂತಂದರೆ. ಯಾಕಂದರೆ ನೆಟ್ ರನ್ ರೇಟ್ RCBಗಿನ್ನ ಬೆಟರ್ ಆಗಿರೋದ್ರಿಂದ ಗುಜರಾತ್ ಟೈಟನ್ಸ್ ಕೂಡ ಒಂಥರ ಟೀಮ್ ಟು ಬೀಟೇನೆ. ಗುಜರಾತ್, ಮುಂಬೈ ಅಂದರೆ ಟಾಪ್ 4 ತಗೊಳ್ಳಿ. ಗುಜರಾತ್, ಪಂಜಾಬ್, ಮುಂಬೈ ಆ್ಯಂಡ್ RCB 4 ಟೀಮ್ ಕೂಡ ಒಂಥರ ಟೀಮ್ ಟು ಬೀಟ್ ಅನ್ನೋ ಕಾಣಿಸ್ತಾ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಡಬ್ಬ ಆಟನ ಆಡ್ತಾ ಇದ್ದಾರೆ. ನೆನ್ನೆ ಅನ್ಯಾಯವಾಗಿ ಸೋತೋಗ್ಬಿಟ್ಟಿರೋರು. ರೀಸೆಂಟಾಗಿ ಅಂತೂ ಏನು ಮಸ್ತಾಗಿ ಆಡ್ತಾ ಇಲ್ಲ. ಸೀಸನ್ ಸ್ಟಾರ್ಟ್ ಮಾಡಿದ್ಕೂ ಇವಾಗಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. KKR ಅವರು ಸ್ವಲ್ಪ ಪಂಪ್ಡಪ್ ಆಗಿಬಿಟ್ಟು ವಾಪಸ್ ಗೇರ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಫ್ರಂಟ್ಗೆ ಹಾಕೊಂಡಿದ್ದಾರೆ ಗೇರ್ನ. ರಿವರ್ಸ್ ಗೇರಲ್ಲಿ ಇದ್ದವರು. ಲಕ್ನೋ ಸೂಪರ್ ಜೈಂಟ್ಸ್ ರಿವರ್ಸ್ ಗೇರಲ್ಲಿ ಹೋಗ್ತಾ ಇರ್ತಾರೆ ಅಂತ ಕಾಣಿಸುತ್ತೆ. ಅವ್ರು ಹಂಗೇನು ಹಿಂದಕ್ಕೆ ಹೋಗ್ತಾ ಇರ್ತಾರೆ ಅಂತ ಕಾಣಿಸುತ್ತೆ. ಇವತ್ತಿನ ಮ್ಯಾಚು ಮುಂಬೈ ವರ್ಸಸ್ GT ಆಗ್ತಾ ಇದೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ. ಸೊ ಒಂದ್ಸಲ ಆಲ್ರೆಡಿ GT ಅವರು ಗೆದ್ದಿದ್ದಾರೆ. ಅಂದರೆ ಸೀಸನ್ ಸ್ಟಾರ್ಟಿಂಗಲ್ಲಿ ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ಮೇಲೆ 36 ರನ್ಸಿಂದ ಏನೋ ಗೆದ್ದಿದ್ದಾರೆ. ಸೊ ಅವರು ರಿಟರ್ನ್ ಗಿಫ್ಟ್ನ ಕೊಡಬೇಕಾಗಿದೆ. 2 ಮ್ಯಾಚ್ನ GT ಅವರು ಮುಂಬೈಗೆ ಹೊಡಿತಾರೆ. ಗೆಲುವಿನ ಸ್ಟ್ರೀಕ್ ಏನಿದೆ ಇವತ್ತು ಮುಂಬೈ ಇಂಡಿಯನ್ಸ್ ಅವ್ರದ್ದು, ಅದಕ್ಕೇನಾದ್ರು ಬ್ರೇಕ್ ಆಗ್ತಾರ ಹೋಮಲ್ಲಿ, ಮುಂಬೈ ಇಂಡಿಯನ್ಸ್ ಅವರು ಹೋಮಲ್ಲಿ ಅಂತ ಇವತ್ತು ಕಾದು ನೋಡಬೇಕಾಗಿದೆ. ಬಟ್ ನನಗೇನೋ ಅನ್ನಿಸ್ತಿದೆ ಮುಂಬೈ ಇಂಡಿಯನ್ಸ್ ಅವರು ಹೊಡಿತಾರೆ GTಗೆ ಅಂತ.
7 ಕನ್ಸಿಕ್ಯೂಟಿವ್ ವಿನ್ಸು ಆಗುತ್ತೆ ಅಂತ ಏನೋ ಒಂದೊಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ. ಇವತ್ತು ಗೆದ್ಬಿಟ್ಟು ಸಿಕ್ಕಾಪಟ್ಟೆ ಬೆಟ್ರಾಗಿ ಹೋಗ್ಬಿಡ್ತಾರೆ ಇವರು. ನೆಟ್ ರನ್ ರೇಟ್ ನೋಡಿ ಹೆಂಗಿದೆ ಅಂತ ಇನ್ನೂ ಪಾಸಿಟಿವ್ ಆಗಿ ಹೋಗ್ಬಿಡುತ್ತೆ ಮುಂಬೈ ಗೆಲ್ತು ಅಂತಂದರೆ. ಸೊ ಎಲ್ಲ ಮ್ಯಾಚ್ನ ಗೆಲ್ತು ಅಂದರೆ ಸೋಲ್ಲೇಬೇಕು ಮುಂಬೈ ಇಂಡಿಯನ್ಸು, ಯಾವುದಾನ 1-2 ಸೋಲ್ಲೇಬೇಕು. RCB ಟಾಪ್ ಆಫ್ ದ ಟೇಬಲ್ ನಂಬರ್ 1 ಫಿನಿಶ್ ಮಾಡಬೇಕು ಅಂತಂದರೆ RCB ಎಲ್ಲ ಮ್ಯಾಚ್ನ ಗೆಲ್ಲಬೇಕಾಗುತ್ತೆ. 1-2 ಏನು ಮ್ಯಾಟ್ರೇನು ಆಗಲ್ಲ. 2 ಫಿನಿಶ್ ಮಾಡಿದ್ರು ಓಕೆ, ನಮ್ಮ RCB 1 ಫಿನಿಶ್ ಮಾಡಿದ್ರು ಕೂಡ ಓಕೆ. 1 ಫಿನಿಶ್ ಮಾಡಿದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಇನ್ನೂ ಹೆವಿ ಆಗಿರುತ್ತೆ. ಇಲ್ಲ ಗುರು ಲೀಗ್ ಸ್ಟೇಜಲ್ಲಿ ಅವ್ನು ಅಜ್ಜಿ ನಂಬರ್ 1 ಇದ್ವಿ ನಾವು ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಸಖತ್ತಾಗಿರುತ್ತೆ. 12 ಫಿನಿಶ್ ಮಾಡಿದ್ರೆ ಅಜೀಬಾಗಿರುತ್ತೆ ಅಂತಲ್ಲ. 1-2 ಯಾವ್ದಾನ ಬರಲಿ, 3-4 ಬೇಡ ಅಂತ ಅಷ್ಟೇ. ನೋಡೋಣ ಅದೇನಾಗುತ್ತೆ ಅಂತ. ಇವತ್ತಿನ ನನ್ನ ಪ್ರೊಡಿಕ್ಷನ್ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ. ನೀವು ಕಾಮೆಂಟ್ ಸೆಕ್ಷನ್ ಹಾಕಿ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ, ಯಾರು ಗೆಲ್ತಾರೆ ಅಂತ ಇವತ್ತು. ವಾ